ಅಷ್ಟು ಹೊತ್ತಿಗೆ ಥಾಮಸ್ಸನ ತೋಪುಗಳು ಬಲಗಡೆ ಬಂದು ಒದಗಿದವು. ಆಗ ಸಂತಾನರ ಸೇನೆಯು ಛಿನ್ನ ಭಿನ್ನವಾಯಿತು. ಯಾರೂ ಉಳಿಯುವ ಆಶೆಯಿಲ್ಲದೆ ಹೋಯಿತು. ಸಂತಾನರು ಸಿಕ್ಕಿದ ಕಡೆ ಓಡುವುದಕ್ಕೆ ಪ್ರಾರಂಭಿಸಿದರು. ಜೀವಾನಂದನು ಧೀರಾನಂದನು ಸಹ ಅವರನ್ನು ನಿಲ್ಲಿಸಿ ಒಂದು ಸ್ಥಳವನ್ನು ಸೇರಿಸುವುದಕ್ಕೆ ಪ್ರಯತ್ನಪಟ್ಟು ನಿಷ್ಫಲವಾಯಿತು. ಆ ಸಮಯದಲ್ಲಿ ಗಟ್ಟಿಯಾಗಿ, ಆಣೆಕಟ್ಟಿನ ಮೇಲೆ ಹೋಗಿ, ಅತ್ತ ಕಡೆಗೆ ಹೋಗಿ, ಇಲ್ಲದಿದ್ದರೆ ನದಿಯಲ್ಲಿ ಮುಳುಗಿ ಹೋಗುವಿರಿ, ಮೆಲ್ಲ ಮೆಲ್ಲಗೆ ಇಂಗ್ಲಿಷರ ಕಡೆ ಮುಖವನ್ನು ತಿರುಗಿಸಿಕೊಂಡು ಹೋಗಿ ಎಂದು ಶಬ್ದವಾಯಿತು. ಜೀವಾನಂದನು ಶಬ್ದ ಬಂದ ಕಡೆ ನೋಡಲಾಗಿ ಮುಂದುಗಡೆ ಭವಾನಂದನು ಇದ್ದನು. ಭವಾನಂದನು, ಜೀವಾನಂದ, ಆಣೆಕಟ್ಟಿನ ಮೇಲೆ ತೆಗೆದುಕೊಂಡು ಹೋಗು, ಇನ್ನು ಯತ್ನವಿಲ್ಲ ಎಂದನು. ಆಗ ಮೆಲ್ಲ ಮೆಲ್ಲಗೆ ಹಿಮ್ಮೆಟ್ಟುತ್ತಾ ಸಂತಾನ ಸೇನೆಯು ಆಣೆಕಟ್ಟಿನ ಮೇಲೆ ಹೋಯಿತು. ಆದರೆ ಆಣೆಕಟ್ಟಿನ ಹತ್ತಿರ ಹೋಗುತ್ತಲೇ ಬಹುಸಂಖ್ಯಾಕ ಸಂತಾನರು ಒಂದೇ ತಡವೆ ಆಣೆಕಟ್ಟಿನ ಮೇಲೆ ಹೋದದ್ದು ಇಂಗ್ಲಿಷರ ತೋಪುಗಳಿಗೆ ಬಹಳ ಅನುಕೂಲವಾಯಿತು. ಆಣೆಕಟ್ಟು ಗುಡಿಸಿದ ಹಾಗೆ ಆಗಲಾರಂಭವಾಯಿತು. ಸಂತಾನರು ದಳ ದಳವಾಗಿ ವಿನಷ್ಟರಾಗುತ್ತಾ ಬಂದರು. ಭವಾನಂದ, ಜೀವಾನಂದ, ಧೀರಾನಂದ ಮೂವರು ಏಕತ್ರವಾಗಿದ್ದರು. ಒಂದು ತೋಪಿನ ಅವಾಂತರಕ್ಕೆ ಬಹುಮಂದಿ ಸಂತಾನರ ಕ್ಷಯವಾಯಿತು. ಭವಾನಂದನು ಕೂಡಲೇ, ಜೀವಾನಂದ, ಧೀರಾನಂದ, ಬನ್ನಿ, ನಾವು 3 ಜನವು ಕತ್ತಿಗಳನ್ನು ತಿರುಗಿಸುತ್ತಾ ಹೋಗಿ ಆ ತೋಪನ್ನು ಕಿತ್ತುಕೊಳ್ಳೋಣವೆಂದನು. ಆಗ 3 ಜನವು ಕತ್ತಿಗಳನ್ನು ಪಟ್ಟ ತಿರುಗಿಸುತ್ತಾ ತೋಪಿನ ಹತ್ತಿರ ಹೋಗಿ ಅಲ್ಲಿದ್ದ ಸೇನೆಯನ್ನು ಹೊಡೆದು ಹಾಕಿದರು. ಅದನ್ನು ನೋಡಿ ಇನ್ನು ಕೆಲ ಸಂತಾನರು ಅವರ ಸಹಾಯಕ್ಕೆ ಹೋದರು. ತೋಪು ಭವಾನಂದನ ಕೈವಶವಾಯಿತು. ವಶ ಮಾಡಿಕೊಂಡು ಭವಾನಂದನು ಆ ತೋಪಿನ ಮೇಲೆ ಕುಳಿತುಕೊಂಡನು. ಕರತಾಳಿ ಮಾಡುತ್ತಾ ಒಂದೇ ಮಾತರಂ ಎಂದು ಹೇಳಿದನು. ಎಲ್ಲರೂ ಒಂದೇ ಮಾತರಂ ಹಾಡಿದರು. ಭವಾನಂದನು, ಜೀವಾನಂದ, ಈ ತೋಪನ್ನು ತಿರುಗಿಸಿಕೊಂಡು ಆ ಅಧಮಾಧಮರನ್ನು ಸುಟ್ಟು ಬೂದಿ ಮಾಡಿಬಿಡೋಣವೆಂದು ಹೇಳಿದನು. ಅನಂತರ ಸಂತಾನರು ಸೇರಿ ತೋಪನ್ನು ಶತ್ರುಗಳ ಕಡೆಗೆ ತಿರುಗಿಸಿದರು. ಆಗ ತೋಪು ಉಚ್ಚನಾದದಿಂದ ವೈಷ್ಣವರ ಕಿವಿಯಲ್ಲಿ ಹರಿಹರಿ ಎಂದು ಶಬ್ದ ಮಾಡುವ ಹಾಗೆ ಶಬ್ದವಾಯಿತು. ಅದರಿಂದ ಅನೇಕಾನೇಕ ಸಿಪಾಯಿಗಳು ನಷ್ಟವಾಗಲು ಪ್ರಾರಂಭವಾಯಿತು. ಭವಾನಂದನು ಆ ತೋಪನ್ನು ಎಳೆದುಕೊಂಡು ಬಂದು ಆಣೆಕಟ್ಟಿನ ಬಾಯಿಗೆ ಇಟ್ಟುಕೊಂಡು, ನೀವಿಬ್ಬರೂ ಸಂತಾನ ಸೇನೆಯನ್ನು ಆಣೆಕಟ್ಟಿನ ಮೇಲೆ ತೆಗೆದುಕೊಂಡು ಪಾರಾಗಿ ಹೋಗಿರಿ, ನಾನೊಬ್ಬನೇ ಈ ವ್ಯೂಹ ಮುಖವನ್ನು ರಕ್ಷಿಸಿಕೊಂಡಿರುತ್ತೇನೆ. ತೋಪು ಹಾರಿಸುವುದಕ್ಕೆ ಕೆಲ ಜನರನ್ನು ಇಟ್ಟು ಹೋಗಿರಿ ಎಂದು ಹೇಳಿದನು. 19 ಜನ ಚಿಕ್ಕ ಚಿಕ್ಕ ವಯಸ್ಸಿನವರು ಭವಾನಂದನ ಸಹಾಯಕ್ಕೆ ನಿಂತರು. ಅನಂತರ ಅಸಂಖ್ಯಾಕರಾದ ಸಂತಾನರು ಆಣೆಕಟ್ಟು ದಾಟಿ ಜೀವಾನಂದ, ಧೀರಾನಂದ ಇವರ ಆಜ್ಞಾನುರೀತಿಯಾಗಿ ಆಚೆ ದಡಕ್ಕೆ ಸೇರಿದರು. ಭವಾನಂದನೊಬ್ಬನೇ 19 ಜನರ ಸಹಾಯದಿಂದ ಆ ಒಂದು ತೋಪಿನಿಂದ ಬಹುತರ ಸೇನೆಯನ್ನು ಹತ ಮಾಡಲಾರಂಭಿಸಿದನು. ಆದರೆ ಯವನ ಸೇನೆಯು ಜಲೋಚ್ಛ್ವಾಸದಲ್ಲಿ ಹುಟ್ಟುವ ತರಂಗ, ತರಂಗದ ಮೇಲೆ ತರಂಗ, ತರಂಗದ ಮೇಲೆ ತರಂಗ ಭವಾನಂದನನ್ನು ಸುತ್ತಿಕೊಂಡು ಉತ್ಪೀಡನ ಮಾಡಿ ಮುಳುಗಿದವನಾಗಿ ಮಾಡಿಬಿಟ್ಟಿತು. ಭವಾನಂದನು ಅಜೇಯನು, ಅಶ್ರಾಂತನು, ನಿರ್ಭೀಕನು, ತೋಪಿನ ಪ್ರತಿಯೊಂದು ಗುಂಡಿಗೂ ಅನೇಕ ಸೇನೆಯನ್ನು ನಷ್ಟ ಮಾಡಿದನು. ಯವನರು ಗಾಳಿಯಿಂದ ಪೀಡಿತವಾದ ತರಂಗದ ಅಭಿಗಾರದೋಪಾದಿಯಲ್ಲಿ ಅವನ ಮೇಲೆ ಬೀಳುತ್ತಾ ಬಂದರು. ಆದರೆ 19 ಜನ ಸಂತಾನರು ತೋಪಿನಿಂದ ಅಣೆಕಟ್ಟಿನ ಬಾಯನ್ನು ಬಂದು ಮಾಡಿ ನಿಂತುಕೊಂಡಿದ್ದರು. ಅವರು ಸತ್ತವರಾಗಿದ್ದರೂ ಸಾಯಲಿಲ್ಲ. ಯವನರು ಅಣೆಕಟ್ಟನ್ನು ಮೆಟ್ಟುವುದಕ್ಕೆ ಆಗಲಿಲ್ಲ. ಆ ವೀರರು ಅಜೇಯರು. ಅವರ ಜೀವನವು ಅವಿನಶ್ವರ. ಅವಕಾಶ ಸಿಕ್ಕಿ ಸಂತಾನ ಸೇನೆಯು ದಳ ದಳವಾಗಿ ಆಚೆ ದಡಕ್ಕೆ ಪಾರಾಗಿ ಹೊರಟು ಹೋದರು. ಇನ್ನು ತುಸು ಹೊತ್ತು ಅಣೆಕಟ್ಟಿನ ಮುಖವನ್ನು ರಕ್ಷಿಸಿಕೊಂಡಿದ್ದರೆ ಎಲ್ಲರೂ ಪಾರಾಗುತ್ತಲಿದ್ದರು. ಆ ಸಮಯದಲ್ಲಿ ಮತ್ತೆಲ್ಲೋ ತೋಪಿನ ಶಬ್ದವು ಕೇಳಿಸಿತು. ಉಭಯ ಪಕ್ಷದವರು ಕೆಲ ನಿಮಿಷಗಳು ಯುದ್ಧದಲ್ಲಿ ಕ್ಷಾಂತರಾಗಿ ಹಾಗೆ ಕೇಳಿದರು. ಮತ್ತೆಲ್ಲಿಂದ ತೋಪುಗಳು? ನೋಡಲಾಗಿ ವನದ ಮಧ್ಯದಿಂದ ಕೆಲ ದೇಶ ಜನರು ಹಾರಿಸುವ ಗುಂಡುಗಳು ಹೊರಡುತ್ತಲಿದ್ದವು. ಹೊರಟು ಆ ವಿರಾಟ್ ರೂಪವಾದ ಫಿರಂಗಿಗಳ ಶ್ರೇಣಿಯು 7 ಮುಖಗಳಿಂದ ಹೊಗೆಯನ್ನು ಕಾರುತ್ತಾ ಹೇ ಸಾಹೇಬನ ದಳದ ಮೇಲೆ ಅಗ್ನಿವೃಷ್ಟಿಯನ್ನು ಮಾಡುತ್ತಲಿತ್ತು. ಆ ಘೋರವಾದ ಶಬ್ದದಿಂದ ವನ, ನದ, ಗಿರಿಗಳೆಲ್ಲವೂ ಪ್ರತಿಧ್ವನಿತವಾದವು. ಹಗಲೆಲ್ಲ ರಣದಲ್ಲಿ ಶ್ರಮಪಟ್ಟು ಯವನ ಸೇನೆಯು ಪ್ರಾಣ ಭಯದಿಂದ ದಿಗ್ಗನೆ ನಡುಗಿತು. ಆ ಅಗ್ನಿವೃಷ್ಟಿಯಿಂದ ತೆಲಂಗಿ ಮುಸಲ್ಮಾನರು, ಹಿಂದೂಸ್ತಾನಿಗಳೆಲ್ಲರೂ ಪಲಾಯನರಾಗುತ್ತಲಿದ್ದರು. ಕೇವಲ 4 ಮಂದಿ ಕೆಂಪು ಜನರು ಮಾತ್ರ ನೆಟ್ಟನೆ ನಿಂತು ಮರಣಕ್ಕೆ ಸಿದ್ಧರಾದರು. ಭವಾನಂದನು ವಿನೋದವನ್ನು ನೋಡುತ್ತಲಿದ್ದನು. ಭ್ರಾತೃಗಳಿರ,
ಮುಸಲರು ಭಗ್ನರಾಗಿ ಓಡುತ್ತಾರೆ, ಹೊರಡಿ ಅವರನ್ನು ಬೆನ್ನಟ್ಟೋಣವೆಂದನು. ಆಗ ಸಂತಾನರು ಪಿಪೀಲಿಕಾ ಪ್ರವಾಹದಂದದಿ ನೂತನ ಉತ್ಸಾಹದಿಂದ ಅಣೆಕಟ್ಟಿನಿಂದ ಹಿಂದಿರುಗಿ ಬಂದು ಯವನರನ್ನು ಆಕ್ರಮಣ ಮಾಡಲು ಓಡಿದರು. ಅಕಸ್ಮಾತ್ತಾಗಿ ಅವರು ಯವನರ ಮೇಲೆ ಬಿದ್ದರು. ಯವನರಿಗೆ ಪುನಃ ಯುದ್ಧಕ್ಕೆ ಅವಕಾಶವಾಗಲಿಲ್ಲ. ಭಾಗೀರಥಿಯ ತರಂಗವು ಹೇಗೆ ಆ ದಂಭಕಾರಿಯಾದ ದೊಡ್ಡ ಪರ್ವತಾಕಾರವಾದ ಮತ್ತಹಸ್ತಿಯನ್ನು ತೇಲಿಸುತ್ತಾ ತೆಗೆದುಕೊಂಡು ಹೋಗುವುದೋ ಹಾಗೆಯೇ ಸಂತಾನರು ಯವನರನ್ನು ತೇಲಿಸಿಕೊಂಡು ಹೋದರು. ಯವನರಿಗೆ ಹಿಂದುಗಡೆ ಭವಾನಂದನ ಪದಾತಿಗಳ ಸೇನೆ, ಮುಂದುಗಡೆ ಮಹೇಂದ್ರನ ಫಿರಂಗಿಗಳು. ಆಗ ಹೇ ಸಾಹೇಬನಿಗೆ ಸರ್ವನಾಶ ಕಾಲ ಬಂತು, ಇನ್ನೇನೂ ಉಳಿಯಲಿಲ್ಲ. ಬಲ, ವೀರ್ಯ, ಸಾಹಸ, ಕೌಶಲ, ಶಿಕ್ಷೆ, ದಂಭ ಎಲ್ಲಾ ತೇಲಿ ಹೋಯಿತು. ಫೌಜದಾರಿ, ಬಾದಶಾಹಿ, ಇಂಗ್ಲಿಷು, ದೇಶಿ, ವಿಲಾಯತಿ, ಕಪ್ಪು ಜನ, ಕೆಂಪು ಜನ ಎಲ್ಲ ಸೈನ್ಯವು ನಿಪಾತವಾಗಿ ಭೂತಲ ಶಾಹಿಯಾಗಿ ಹೋಯಿತು. ವಿಧರ್ಮಿಗಳ ದಳಗಳು ಪಲಾಯನವಾಗಿ ಹೋದವು. ಹೊಡೆಯಿರಿ ಹೊಡೆಯಿರಿ ಎಂದು ಜೀವಾನಂದ, ಭವಾನಂದ, ಧೀರಾನಂದ ಎಲ್ಲರೂ ವಿಧರ್ಮಿ ಸೇನೆಯ ಹಿಂದೆ ಓಡಿದರು. ಅವರ ತೋಪುಗಳನ್ನು ಸಂತಾನರು ಕಿತ್ತುಕೊಂಡರು. ಬಹುತರ ಇಂಗ್ಲಿಷರ ಸಿಪಾಯಿಗಳು ನಿಹತರಾದರು. ಸರ್ವವು ನಾಶವಾಯಿತೆಂದು ನೋಡಿ ಹೇ ಸಾಹೇಬನು ಮತ್ತು ವ್ಯಾಟ್ಸನ್ ಸಾಹೇಬನು ಭವಾನಂದನ ಬಳಿಗೆ, ನಾವು ಬಂಧಿಗಳಾಗುತ್ತೇವೆ, ಇನ್ನು ಪ್ರಾಣಹತ್ಯೆ ಮಾಡಕೂಡದೆಂದು ಹೇಳಿ ಕಳುಹಿಸಿದನು. ಜೀವಾನಂದನು ಭವಾನಂದನ ಮುಖವನ್ನು ನೋಡಿದನು. ಭವಾನಂದನು ಮನಸ್ಸಿನಲ್ಲಿ, ಅದು ಆಗಲಾರದು, ನಾನಿಂದು ಸಾಯಬೇಕೆಂದು ಅಂದುಕೊಂಡು ಉಚ್ಚಸ್ವರದಿಂದ ಕೈಯಿತ್ತ ಹರಿ ಹರಿ ಎನ್ನುತ್ತಾ ಕೂಗಿ ಹೊಡೆಯಿರಿ ಎಂದನು. ಪುನಃ ಒಂದು ಪ್ರಾಣಿಯೂ ಉಳಿಯಲಿಲ್ಲ. ಕಡೆಗೆ ಒಂದು ಸ್ಥಳದಲ್ಲಿ ಮಾತ್ರ 20-30 ಜನ ಕೆಂಪು ಜನರು ಗುಂಪಾಗಿ ನಿಂತು ಆತ್ಮಸಮರ್ಪಣದಲ್ಲಿ ಕೃತನಿಶ್ಚಯರಾಗಿ ಅತಿ ಘೋರತರವಾದ ಯುದ್ಧವನ್ನು ಮಾಡಲಾರಂಭಿಸಿದರು. ಜೀವಾನಂದನು, ಭವಾನಂದ, ನಮಗೆ ರಣಜಯವಾಗಿದೆ, ಇನ್ನು ಈ ಹೊತ್ತು ಬೇಡ, ಈ ಕೆಲ ಜನ ಹೊರತು ಇನ್ನಾರೂ ಇಲ್ಲ, ಅವರಿಗೆ ಪ್ರಾಣದಾನವನ್ನು ಮಾಡಿ ಹೊರಡು ಹೋಗೋಣವೆಂದನು. ಒಬ್ಬನು ಜೀವದಿಂದಿದ್ದರೂ ಹಿಂದಿರುಗುವುದಿಲ್ಲವೆಂದು ಭವಾನಂದನು ಹೇಳಿದನು. ಜೀವಾನಂದನು, ನಿನ್ನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ಸ್ವಲ್ಪ ದೂರದಲ್ಲಿ ನಿಂತು ನೋಡು, ಇಷ್ಟು ಜನ ಇಂಗ್ಲಿಷ್ ಜನರನ್ನು ನಾನೊಬ್ಬನೇ ನಿಹತ ಮಾಡುತ್ತೇನೆ ಎಂದನು. ಕ್ಯಾಪ್ಟನ್ ಥಾಮಸ್ಸನು ಕುದುರೆಯ ಮೇಲೆ ನಿಬದ್ಧನಾಗಿದ್ದನು. ಭವಾನಂದನು, ಈ ಅಧಮನನ್ನು ತಂದು ನನ್ನ ಮುಂದುಗಡೆ ಇಡಿ, ಇವನನ್ನು ಹೊಡೆದು ನಾನು ಸಾಯುತ್ತೇನೆ ಎಂದನು. ಕ್ಯಾಪ್ಟನ್ ಥಾಮಸ್ಸನಿಗೆ ದೇಶಭಾಷೆಯು ಬರುವುದು ತಿಳಿದುಕೊಂಡು ಇಂಗ್ಲಿಷ್ ಸೇನೆಯವರನ್ನು ಕುರಿತು, ಇಂಗ್ಲಿಷ್ ಜನರ, ನಾನೇನೋ ಸತ್ಯನು, ಪ್ರಾಚೀನ ಇಂಗ್ಲೆಂಡಿನ ಹೆಸರನ್ನು ಕಾಪಾಡಿಕೊಳ್ಳಿರಿ, ನಿಮ್ಮ ಮೇಲೆ ಯೇಸು ಕ್ರಿಸ್ತನ ಆಣೆಯಿದೆ, ಮೊದಲು ನನ್ನನ್ನು ಹೊಡೆದು ಅನಂತರ ಈ ವಿದ್ರೋಹಿಯಾದ ಕಾಫರನನ್ನು ಹೊಡೆಯಿರಿ ಎಂದನು. ಭೈ ಎಂದು ಒಂದು ಬಂದೂಕಿನ ಗುಂಡು ಹಾರಿತು. ಒಬ್ಬ ಐರಿಷ್ ದೇಶದವನು ಕ್ಯಾಪ್ಟನ್ ಥಾಮಸ್ಸನ ತಲೆಗೆ ಗುರಿಯಿಟ್ಟು ಬಂದೂಕು ಹೊಡೆದನು. ಲಲಾಟದಲ್ಲಿ ತಗುಲಿ ಕ್ಯಾಪ್ಟನ್ ಥಾಮಸ್ಸನು ಪ್ರಾಣತ್ಯಾಗವನ್ನು ಮಾಡಿದನು. ಭವಾನಂದನು ಆಗ ಕೂಗಿ ಹೇಳಿದ್ದೇನೆಂದರೆ, ನನ್ನ ಬ್ರಹ್ಮಾಸ್ತ್ರವು ವ್ಯರ್ಥವಾಯಿತು. ಈ ಸಮಯದಲ್ಲಿ ಪಾರ್ಥ, ವೃಕೋದರ, ನಕುಲ, ಸಹದೇವ ಇವರ ಹಾಗಿರುವವರು ಯಾರು ಬಂದು ನನ್ನನ್ನು ರಕ್ಷಿಸುವರು? ನೋಡಿ, ಬಾಣಾಹತವಾದ ವ್ಯಾಘ್ರದ ಹಾಗೆ ಕೆಂಪು ಜನರು ನನ್ನ ಮೇಲೆ ಬಂದು ಬಿದ್ದಿದ್ದಾರೆ. ನಾನು ಸಾಯುವುದಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಸಾಯುವುದಕ್ಕೆ ಸಿದ್ಧನಾದ ಸಂತಾನರು ಯಾರಿದ್ದೀರಿ ಎಂದು ಕೂಗಿ ಹೇಳಿದನು. ಮೊದಲು ಧೀರಾನಂದನು ಮುಂದಾಳಾದನು. ಅವನ ಹಿಂದೆ ಜೀವಾನಂದ, ಇವನ ಹಿಂದೆ ಇನ್ನೂ 10, 20, 40, 50 ಜನ ಬಂದರು. ಭವಾನಂದನು ಧೀರಾನಂದನನ್ನು ನೋಡಿ, ನೀನು ನನ್ನ ಜೊತೆ ಸಾಯಲು ಬಂದೆಯಾ ಎಂದು ಕೇಳಿದನು. ಆಗ ಜೀವಾನಂದನು, ಸಾಯುವುದಕ್ಕೆ ನಿನಗೊಬ್ಬನಿಗೆ ಮಾತ್ರ ಹಕ್ಕಿಲ್ಲ ಎಂದು ಹೇಳಿ ಒಬ್ಬ ಕೆಂಪು ಮುಖದವನನ್ನು ಆಹತವಾಗಿ ಹೊಡೆದನು. ಆಗ ಭವಾನಂದ, ಅದಲ್ಲ, ಸತ್ತರೆ ಹೆಂಡಿರ ಮಕ್ಕಳ ಮುಖ ನೋಡಿಕೊಂಡು ಕಾಲಹರಣೆ ಮಾಡುವುದಕ್ಕಿಲ್ಲ. ಧೀರಾನಂದ ಹೇಳುತ್ತಾನೆ, ನೀನೇ ಮಾತು ಹೇಳುತ್ತೀಯೋ, ಇನ್ನೂ ನನಗೆ ಗೊತ್ತಾಗಲಿಲ್ಲವಲ್ಲ. ಧೀರಾನಂದನು ಅಹತನಾದ ಕೆಂಪು ಮುಖದವನನ್ನು ವಧೆ ಮಾಡಿದನು. ಆಗ ಭವಾನಂದನು ಹೇಳಿದನು, ಇಲ್ಲ, ಈ ಸಮಯದಲ್ಲಿ ಒಬ್ಬ ಕೆಂಪು ಮುಖದವನ ಆಘಾತದಿಂದ ಭವಾನಂದನ ದಕ್ಷಿಣ ಬಾಹುವು ಕಳಚಿಬಿತ್ತು. ಧೀರಾನಂದ ಹೇಳುತ್ತಾನೆ, ನಿನ್ನ ಹಾಗೆ ಪವಿತ್ರಾತ್ಮನಿಗೆ ಆ ಮಾತುಗಳನ್ನೆಲ್ಲ ಹೇಳುವುದಕ್ಕೆ ನನಗೆ ಸಾಧ್ಯವೇ? ನಾನು ಆ ದಿನ ಸತ್ಯಾನಂದನಿಂದ ಕಳುಹಿಸಲ್ಪಟ್ಟ ಗೂಢಾಚಾರನಾಗಿ ಬಂದಿದ್ದೆನು. ಆಗ ಭವಾನಂದ ಕೇಳುತ್ತಾನೆ, ಅದೇನು, ಮಹಾಸ್ವಾಮಿಗಳಿಗೆ ನನ್ನಲ್ಲಿ ಅವಿಶ್ವಾಸವೇ? ಭವಾನಂದನು ಆಗ ಒಂದು ಕೈಯಿಂದಲೇ ಯುದ್ಧ ಮಾಡುತ್ತಲಿದ್ದ. ಧೀರಾನಂದನು ಅವನನ್ನು ರಕ್ಷಿಸಿಕೊಳ್ಳುತ್ತಾ ಕಲ್ಯಾಣಿಯ ಸಂಗಡ
ನೀನು ಮಾತನಾಡಲಿದ್ದುದನ್ನು ಅವರು ಕಿವಿಯಾರೆ ಕೇಳಿದ್ದಾರೆ ಎಂದ. ಅದು ಹೇಗೆ? ಧೀರಾನಂದ ಹೇಳುತ್ತಾನೆ, ಅವರೇ ಅಲ್ಲಿಗೆ ಬಂದಿದ್ದರು, ಎಚ್ಚರಿಕೆಯಿಂದ ನೋಡಿಕೋ. ಭವಾನಂದನು ತನ್ನನ್ನು ಹೊಡೆದ ಕೆಂಪು ಮುಖದವನನ್ನು ಪ್ರತಿಯಾಗಿ ಹೊಡೆದು ಹಾಕಿದನು. ಅವರು ಆ ದಿನ ಕಲ್ಯಾಣಿಗೆ ಭಗವದ್ಗೀತೆಯನ್ನು ಹೇಳಿಕೊಡುತ್ತಲಿದ್ದರು. ಆ ಸಮಯದಲ್ಲಿಯೇ ನೀನು ಹೋದೆ. ಜತನ, ಭವಾನಂದನ ಎಡತೋಳು ಬಿದ್ದು ಹೋಯಿತು. ಭವಾನಂದ ಹೇಳುತ್ತಾನೆ, ನಾನು ಸತ್ತ ವರ್ತಮಾನವನ್ನು ಅವರಿಗೆ ಹೇಳು, ನಾನು ಅವಿಶ್ವಾಸಿಯಲ್ಲ. ಧೀರಾನಂದನು ಬಾಷ್ಪಪೂರ್ಣ ಲೋಚನನಾಗಿ ಯುದ್ಧವನ್ನು ಮಾಡುತ್ತಾ, ಅದು ಅವರು ಬಲ್ಲರು. ನಿನ್ನೆ ಅವರು ಆಡಿದ ಮಾತುಗಳನ್ನು ನೆನಪು ಮಾಡಿಕೊ. ಅದಲ್ಲದೆ ನನ್ನ ಸಂಗಡ ಭವಾನಂದನ ಜೊತೆಯಲ್ಲಿರು. ಅವನು ಇಂದು ಸಾಯುವನು. ಮರಣಕಾಲದಲ್ಲಿ ನಾನು ಆಶೀರ್ವಾದವನ್ನು ಮಾಡಿದೆನೆಂದು ಹೇಳು. ಪರಲೋಕದಲ್ಲಿ ಅವನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆಂದು ಹೇಳಿದರು. ಆಗ ಭವಾನಂದನು, ಸಂತಾನರಿಗೆ ಜಯವಾಗಲಿ ಸ್ನೇಹಿತನೇ, ನನ್ನ ಮರಣ ಕಾಲದಲ್ಲಿ ಒಂದು ಸಲ ಒಂದೇ ಮಾತರಮ್ಮನ್ನು ಕಿವಿಗೆ ಬೀಳುವ ಹಾಗೆ ಮಾಡು ಎಂದನು. ಆಗ ಧೀರಾನಂದನ ಅಪ್ಪಣೆಯ ಪ್ರಕಾರ ಯುದ್ಧೋನ್ಮತ್ತನಾದ ಸಂತಾನರೆಲ್ಲರೂ ಅತಿ ಗಂಭೀರವಾಗಿ ಒಂದೇ ಮಾತರಂ ಹಾಡಿದರು. ಅದರಿಂದ ಅವರಿಗೆ ಬಾಹುಬಲವು ದ್ವಿಗುಣವಾಯಿತು. ಆ ಭಯಂಕರವಾದ ಮುಹೂರ್ತದಲ್ಲಿ ಉಳಿದಿದ್ದ ಕೆಂಪು ಜನರು ಹತವಾಗಿ ಹೋದರು. ರಣಕ್ಷೇತ್ರದಲ್ಲಿ ಇನ್ನೂ ಶತ್ರುಗಳು ಉಳಿಯಲಿಲ್ಲ. ಆ ಮುಹೂರ್ತದಲ್ಲಿ ಭವಾನಂದನು ಬಾಯಿಯಲ್ಲಿ ಒಂದೇ ಮಾತರಂ ಅನ್ನು ಹಾಡುತ್ತಾ ಮನಸ್ಸಿನಲ್ಲಿ ವಿಷ್ಣು ಪದವನ್ನು ಧ್ಯಾನ ಮಾಡುತ್ತಾ ಪ್ರಾಣತ್ಯಾಗವನ್ನು ಮಾಡಿದನು. ಆ ರಮಣಿ ರೂಪಲಾವಣ್ಯ, ಇಹ ಸಂಸಾರದಲ್ಲಿ ನಿನ್ನನ್ನು ಧಿಕ್ಕ